ರಾಜ್ಯದಲ್ಲಿ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಬರ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿಗೆ ತೆರಳಲಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು. ಇವತ್ತು ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ರಿಟರ್ನ್ ಆಗ್ತಿದ್ದಾರೆ. ನಾಳೆ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೋಗೋ ಮುನ್ನ ಶಾಸಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಸಕರನ್ನ ಭೇಟಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ರು. ಇವತ್ತು ರಾತ್ರಿಯೇ ಹೈಕಮಾಂಡ್ ನಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಶಾಸಕರ ಜೊತೆ ಮಾತುಕತೆ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ದೆಹಲಿಯನ್ನ ತಲುಪಲಿದ್ದಾರೆ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ ದೆಹಲಿ ಪ್ರವಾಸ ಶುರುವಾಗುತ್ತೆ. ಇವತ್ತು ದೆಹಲಿಯನ್ನ ತಲುಪಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತೇ ಖರ್ಗೆ ವೇಣುಗೋಪಾಲ್ ನಡುವೆ ಒಂದು ಸುತ್ತಿನ ಸಭೆ ಆಗೋ ಚಾನ್ಸಸ್ ಇದೆ. ಸಭೆ ನಂತರ ರಾಜ್ಯ ನಾಯಕರಿಗೆ ಸಂದೇಶ ರವಾನೆಯಾಗಬಹುದು. ವಿಧಾನಸಭೆ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಚಿಂತನೆ ನಡೆದಿದೆ. ಒಂದು ಹಂತದ ಸಂಪುಟ ವಿಸ್ತರಣೆ ಆಗಿದೆ. ಈಗ ಆಗೋದು ಎರಡನೇ ಹಂತದ ಸಂಪುಟ ವಿಸ್ತರಣೆ. ಎರಡನೇ ಹಂತದಲ್ಲಿ ಸಂಪುಟ ಸೇರ್ಪಡೆ ಆಗೋದಕ್ಕೆ ಬಹಳಷ್ಟು ಮಂದಿ ಶಾಸಕರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಹಿರಿತನದ ಆಧಾರದ ಮೇಲೆ ಸಮುದಾಯವಾರು, ಪ್ರಾಂತ್ಯವಾರು ಈ ರೀತಿ ಲಾಬಿ ನಡೆಸ್ತಾ ಇದ್ದಾರೆ. ಹಲವು ಶಾಸಕರಿದ್ದಾರೆ ಲಿಸ್ಟ್ ಅಲ್ಲಿ. ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು. ಎರಡನೇ ಹಂತದ ಸಂಪುಟ ವಿಸ್ತರಣೆ ಕೂಡ ಬಹಳ ದೊಡ್ಡ ಟಾಸ್ಕ್ ಈಗ ಸರ್ಕಾರಕ್ಕೆ. ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆದ ಬೆನ್ನಲ್ಲೇ ಲಾಬಿ ಕೂಡ ಜೋರಾಗಿದೆ. ಸಚಿವ ಸ್ಥಾನಕ್ಕೋಸ್ಕರ ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನ ಭೇಟಿಯಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮತ್ತೊಂದು ಅವಕಾಶ ನೀಡುವಂತೆ ಹಿರಿಯ ಶಾಸಕರು ಮನವಿ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಜೋರಾಗಿ ನಡೀತಾ ಇದೆ. ಮತ್ತೊಂದು ಅವಕಾಶ ಕೊಡಿ ಅಂತ ಹಿರಿಯ ಶಾಸಕರು ಮನವಿ ಮಾಡ್ತಾ ಇರೋದು. ಆ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ? ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸವದಿಗೆ ಸ್ಥಾನ ಕೊಡೋದರ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಒಲವನ್ನ ತೋರಿಸಿದ್ದಾರೆ. ಹೀಗಾಗಿ ಸಚಿವ ಸ್ಥಾನಕ್ಕಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದವರು. ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆದಾಗ್ಲಾದ್ರೂ ನಮಗೊಂದು ಅವಕಾಶ ಸಿಗ್ಲಿ, ಮತ್ತೊಂದು ಅವಕಾಶ ಕೊಡಿ ಅಂತ ಖರ್ಗೆಯನ್ನ ಮೀಟ್ ಮಾಡಿ ಮಾತಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಖರ್ಗೆ ಮೀಟ್ ಮಾಡಿ ಮಾತಾಡಿದ್ದಾರೆ. ಯಾಕಂದ್ರೆ ಲಕ್ಷ್ಮಣ್ ಸವದಿಗೆ ಸ್ಥಾನ ಕೊಡೋದ್ರ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಲವನ್ನ ತೋರ್ತಾ ಇದ್ದಾರೆ. ಸವದಿಗೆ ಸ್ಥಾನ ಕೊಟ್ರೆ ತನಗೆ ಸಚಿವ ಸ್ಥಾನ ಕೈ ತಪ್ಪತ್ತೆ ಅನ್ನೋ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಯತ್ನ ನಡೆಸಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಕೇಳೋದಕ್ಕೆ ಬಂದವರಿಗೆ ಎಐಸಿಸಿ ಅಧ್ಯಕ್ಷರು ಶಾಕ್ ಕೊಟ್ಟಿದ್ದಾರೆ. ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ಗೆ ಸ್ಪೀಕರ್ ಆಗುವಂತೆ ಸಲಹೆ ಕೊಟ್ಟಿದ್ದಾರೆ. ಇಬ್ಬರಿಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಲಹೆ ಕೊಟ್ಟಿರೋದು. ಸಚಿವ ಸ್ಥಾನ ಬೇಕು ಅಂತ ಮಾತಾಡೋದಕ್ಕೆ ಹೋದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಶಾಕ್ ಕೊಟ್ಟಿರೋದು. ಇಬ್ಬರಿಗೂ ಕೂಡ ಎಚ್.ಕೆ. ಪಾಟೀಲ್ ಮತ್ತು ದಿನೇಶ್ ಗುಂಡೂರಾವ್ ಇಬ್ಬರಿಗೂ ಒಂದು ಸಲಹೆ ಕೊಟ್ಟಿದ್ದಾರೆ, ಸ್ಪೀಕರ್ ಆಗಿ ಅಂತ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸ್ಪೀಕರ್ ಆಗಿದ್ದಂತಹ ಯುಟಿ ಖಾದರ್ ಈಗ ಸಚಿವರಾಗಿದ್ದಾರೆ. ಸ್ಪೀಕರ್ ಯಾರು? ಖರ್ಗೆ ಅವರು ಅಂತದೊಂದು ಸಲಹೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಮತ್ತು ಎಚ್.ಕೆ. ಪಾಟೀಲ್ ಅವರು. ಈ ಬಾರಿ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಅಧಿಕಾರ ಹಿಡಿಬೇಕಾಗಿದೆ. ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಅದನ್ನ ಒಪ್ಪಿಕೊಂಡು ಕೆಲಸ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ ಖರ್ಗೆ. ಯಾವುದೇ ಅಸಮಾಧಾನ, ಭಿನ್ನಾಭಿಪ್ರಾಯ ಬೇಡ ಅಂತ ಹೇಳಿದ್ದಾರೆ. ಈ ಹಂತದಲ್ಲಂತೂ ಯಾವುದೇ ಅಸಮಾಧಾನ, ಭಿನ್ನಾಭಿಪ್ರಾಯ ಬೇಡ. ಸಚಿವ ಸ್ಥಾನ ಕೇಳಿದ ಹಿರಿಯ ಶಾಸಕರಿಗೆ ಎಐಸಿಸಿ ಅಧ್ಯಕ್ಷರು ಬುದ್ಧಿವಾದ ಹೇಳಿದ್ದಾರೆ. ಮಂತ್ರಿಗಿರಿ ನೀಡೋ ಬಗ್ಗೆ ಯಾವುದೇ ಭರವಸೆಯನ್ನ ಎಐಸಿಸಿ ಅಧ್ಯಕ್ಷರು ಕೊಟ್ಟಿಲ್ಲ. ಚುನಾವಣೆ ಹತ್ರ ಬರ್ತಾ ಇದೆ. 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡೇ ಈಗ ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗುತ್ತೆ. ಹಾಗಾಗಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಅಂತ ಎಐಸಿಸಿ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ಎರಡು ದಿನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಆಗಸ್ಟ್ 6ರ ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. 2 ದಿನದಲ್ಲಿ ಸಿಎಂ ದೆಹಲಿಗೆ ಹೋಗ್ತಾರೆ. ಆಗಸ್ಟ್ 6ರ ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ.
ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿರೋದು. ಯಾವಾಗ ವಿಸ್ತರಣೆ ಅನ್ನೋದು ವರಿಷ್ಠರೇ ತೀರ್ಮಾನ ಮಾಡುತ್ತಾರೆ. ವರಿಷ್ಠರು ಕರೆದಾಗ ಚರ್ಚೆ ಮಾಡಿ ಸಂಪುಟ ವಿಸ್ತರಣೆ ಆಗುತ್ತೆ. ಕಲಬುರಗಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ಸಿನ ಒಳಗಡೆ ಸಚಿವ ಸಂಪುಟ ವಿಸ್ತರಣೆಯದ್ದೇ ಮಾತು. ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೇ ಕ್ಯಾಬಿನೆಟ್ ಆಗ್ಬೋದು. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ದಿನ ಇರಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೇ ಕ್ಯಾಬಿನೆಟ್ ಆಗ್ಬೋದು. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ದಿನ ಇರಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಇದು ಅವರು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.